ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಎಳೆ ಕಂದಮ್ಮನ ಮೇಲೆ ಘೋರ ಕೃತ್ಯವನ್ನ ಎಸಗಲಾಗಿದೆ. 4 ವರ್ಷದ ಮಗು ಮೇಲೆ ರೇಪ್ ಅಂಡ್ ಮರ್ಡರ್ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಕಾಣೆಯಾಗಿದ್ದಂತಹ 4.5 ವರ್ಷದ ಬಾಲಕಿ ಶವವಾಗಿ ಪತ್ತೆಯಾಗ್ತಾಳೆ. ಬೋಳುಗುಡ್ಡ ನಿರ್ಜನ ಪ್ರದೇಶದ ನೀಲಗಿರಿ ತೋಪಿನಲ್ಲಿ ಬಾಲಕಿ ಶವ ಪತ್ತೆಯಾಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯ ಬೋಳುಗುಡ್ಡ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಅಸ್ಸಾಂ ಮೂಲದ ಅಪ್ರಾಪ್ತ ಬಾಲಕಿಯ ಶವ ಪತ್ತೆಯಾಗಿದೆ. ನೀವೇನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಮುದ್ದಾದ ಬಾಲಕಿ ಈಕೆ. 4 ವರ್ಷ ಅಷ್ಟೇ. 4 ವರ್ಷದ ಮಗು ಮೇಲೆ ಈಗ ರೇಪ್ ಅಂಡ್ ಮರ್ಡರ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಎಳೆ ಕಂದಮ್ಮನ ಮೇಲೆ ಘೋರವಾದಂತಹ ಕೃತ್ಯವನ್ನು ಎಸಗಿದ್ದಾರೆ. ದಿನನಿತ್ಯವೂ ಕೂಡ ಇಂತಹ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡರೂ ಕೂಡ ರೇಪ್ ಅಂಡ್ ಮರ್ಡರ್ಗೆ ಕಡಿವಾಣ ಮಾತ್ರ ಬೀಳ್ತಾ ಇಲ್ಲ. ಯಾವ ಕಾನೂನಿನ ಭಯವೂ ಇಲ್ಲದೆ, ಯಾರ ಪೊಲೀಸ್ ಭಯವೂ ಇಲ್ಲದೆ ಆರೋಪಿಗಳು ಮಾತ್ರ ಈ ರೀತಿಯಾದಂತಹ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಸದ್ಯ ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯ ಬೋಳುಗುಟ್ಟದಲ್ಲಿ ಆಗಿರುವಂತಹ ರೇಪ್ ಅಂಡ್ ಮರ್ಡರ್ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ವಿಟ್ಟಸಂದ್ರ ಸಮೀಪದ ಶೆಡ್ನಲ್ಲಿ ಪೋಷಕರ ಜೊತೆಗೆ ಈ ಮಗು ವಾಸವಾಗಿರುತ್ತೆ. ಗುರುವಾರ ಸಂಜೆಯಷ್ಟೇ ಮನೆ ಬಳಿಯಿಂದ ಆ ಬಾಲಕಿ ಕಾಣೆಯಾಗಿರ್ತಾಳೆ. ಸುತ್ತಮುತ್ತ ಹುಡುಕಾಡ್ತಾರೆ ಪೋಷಕರು, ಸುತ್ತಮುತ್ತಲಿನ ಜನರು, ಅಕ್ಕಪಕ್ಕದ ಮನೆಯವರು. ಯಾರು ಎಷ್ಟೇ ಹುಡುಕಾಡಿದ್ರೂ ಕೂಡ ಆ ಬಾಲಕಿ ಮಾತ್ರ ಪತ್ತೆಯಾಗಿರೋದಿಲ್ಲ. ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ಪೋಷಕರು ಹೋಗಿ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ದೂರು ನೀಡ್ತಾರೆ, ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಮಿಸ್ಸಿಂಗ್ ದೂರು ಆಧರಿಸಿ ಬಾಲಕಿಗಾಗಿ ಪೊಲೀಸರು ಶೋಧವನ್ನು ನಡೆಸುತ್ತಾರೆ. ನಿನ್ನೆ ಸಂಜೆ ಬೋಳುಗುಟ್ಟದ ನೀಲಗಿರಿ ತೋಪಿನಲ್ಲಿ ಬಾಲಕಿಯ ಶವ ಪತ್ತೆಯಾಗತ್ತೆ. ತೋಪಿನಲ್ಲಿ ನಗ್ನವಾಗಿ ಅಪ್ರಾಪ್ತ ಬಾಲಕಿಯ ಶವ ಬಿದ್ದಿರುತ್ತೆ. ಕಂದಮ್ಮನ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿ ಕೊಲೆ ಮಾಡಿರುವಂತಹ ಶಂಕೆ ಈಗ ವ್ಯಕ್ತವಾಗಿದೆ. ಮಗುವಿನ ಮುಖವನ್ನ ಕಲ್ಲಿನಿಂದ ಆ ಕಿರಾತಕರು ಜಜ್ಜಿದ್ದಾರೆ. ಪೋಷಕರ ಆಕ್ರಂದನ ಇನ್ನೊಂದು ಕಡೆ ಮುಗಿಲು ಮುಟ್ಟದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ. ಮೂರ್ತಿ, 4 ವರ್ಷದ ಮಗು ಮೇಲೆ ರೇಪ್ ಅಂಡ್ ಮರ್ಡರ್ ಆಗಿದೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಆ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದ್ಯಾ, ಹೇಗೆ? ಖಂಡಿತ ದಿವ್ಯಾ, ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ನಿನ್ನೆ ಶುಕ್ರವಾರ ಒಂದು ಸಂಜೆ ವೇಳೆಗೆ ಒಂದು ಮಗುವಿನ ಮಿಸ್ಸಿಂಗ್ ಆಗಿರೋ ಕಂಪ್ಲೇಂಟ್ ದಾಖಲಾಗಿರುತ್ತೆ. ಅಂದ್ರೆ ತಾಯಿ ಮತ್ತೆ ತಂದೆ ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದಂತ ವೇಳೆಯಲ್ಲಿ ಮಗು ಮನೆ ಬಳಿ ಆಟ ಆಡ್ತಾ ಇರ್ತಕ್ಕಂಥದ್ದು. ತಾಯಿ ತಂದೆ ಕೂಡ ಸಿದ್ಧಿ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ವೇಳೆ ಸಂಜೆ ಬಂದು ಮಗುವನ್ನ ನೋಡೋಷ್ಟರಲ್ಲಿ ಮಗು ಕಾಣಿಸಿರ್ಲಿಲ್ಲ. ಹಾಗಾಗಿ ಇಡೀ ಒಂದು ದಿನ ಪೂರ್ತಿ, ಗುರುವಾರ ಪೂರ್ತಿ ಮಗುವನ್ನು ಹುಡುಕಾಟ ಮಾಡಿದ್ರು ಮಗು ಎಲ್ಲೂ ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ ಶುಕ್ರವಾರ ಸಂಜೆ ವೇಳೆಗೆ ಆ ಸೆಟ್ಟಿನ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ನಿರ್ಜನ ಪ್ರದೇಶದ ನೀಲಗಿರಿ ತೋಪೊಂದರಲ್ಲಿ ಮಗುವಿನ ಶವ ನಗ್ನದ ಪರಿಸ್ಥಿತಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಇದನ್ನು ನೋಡಿದ ಸಾರ್ವಜನಿಕರು ಪೊಲೀಸರಿಗೆ ತಕ್ಷಣ ಒಂದು ಮಾಹಿತಿಯನ್ನು ಕೊಟ್ಟರೆ, ಈಗಾಗಲೇ ಅದಕ್ಕೂ ಮುಂಚೆ ಕೂಡ ಆ ಮಗುವಿನ ಪೋಷಕರು ಕೂಡ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಿಸಿರ್ತಾರೆ. ಆ ಮಿಸ್ಸಿಂಗ್ ಕಂಪ್ಲೇಂಟ್ ಆಧರಿಸಿ ಪೊಲೀಸರು ಕೂಡ ಒಂದು ಪರಿಶೀಲನೆ ಮತ್ತು ಹುಡುಕಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಶುಕ್ರವಾರ ಸಂಜೆ ಪತ್ತೆಯಾದಂತಹ ಮಗು ನೀಲಗಿರಿ ತೋಪಿನಲ್ಲಿ ನಗ್ನ ಸ್ಥಿತಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಆ ಸ್ಥಿತಿಯಲ್ಲಿ ನೋಡಿದಾಗ ಮಗುವಿನ ಮೇಲೆ ಒಂದು ಬಟ್ಟೆ ಕೂಡ ಇರ್ಲಿಲ್ಲ ಅಂತ ಹೇಳಿ ಕೂಡ ಈಗಾಗಲೇ ತಿಳಿದು ಬಂದಿರ್ತಕ್ಕಂಥದ್ದು. ಹಾಗಾಗಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಈಗಾಗಲೇ ಆ ಒಂದು ಕೊಲೆ ಪ್ರಕರಣ ಮತ್ತು ಪೋಕ್ಸೋ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಆರೋಪಿಗಳಿಗಾಗಿ ಬಲೆಯನ್ನ ಬೀಸಿರ್ತಕ್ಕಂಥದ್ದು. ದಿವ್ಯಾ, ಓಕೆ ಮೂರ್ತಿ, ಇನ್ನು ಅಕ್ಕಪಕ್ಕದಲ್ಲಿರುವಂತಹ ಶೆಡ್ನೂರು ಮಗು ಆಟ ಆಡ್ತಾ ಇರೋದನ್ನ ಏನಾದ್ರೂ ಗಮನಿಸಿದ್ರ ಕಾಣೆ ಆಗೋದಕ್ಕೂ ಮುಂಚೆ? ಖಂಡಿತ ದಿವ್ಯಾ, ಮಗು ಆಟ ಆಡುವಂತ ವೇಳೆಯಲ್ಲಿ ಯಾರು ಕೂಡ ಶೆಡ್ ಇಲ್ಲ. ಯಾಕಂತಂದ್ರೆ ಇವರು ಒಂದು ಚಿಂದಿ ಆಯೋ ಕೆಲಸ ಮಾಡೋದ್ರಿಂದ ಇವರು ಅಲ್ಲಲ್ಲಿ ಶೆಡ್ಗಳನ್ನ ಹಾಕೊಂಡು ಜೀವನ ಸಾಗಿಸುವಂತ ಒಂದು ಕುಟುಂಬಗಳಾಗಿರ್ತವೆ. ಹಾಗಾಗಿ ಯಥಾಸ್ಥಿತಿಯಲ್ಲಿ ಬೆಳಗಿನ ಜಾವ ಅಂದ್ರೆ ಮಧ್ಯಾಹ್ನದ ವೇಳೆವರೆಗೂ ಕೂಡ ಯಾರು ಕೂಡ ಮನೇಲಿ ಇರಲ್ಲ. ಎಲ್ಲರೂ ಕೂಡ ಮಕ್ಕಳನ್ನ ಅಲ್ಲೇ ಬಿಟ್ಟು ಒಂದು ಕೆಲಸಕ್ಕೆ ಹೋಗಿ ಬರುವಂತಹ ಅವರೊಂದು ಪ್ರವೃತ್ತಿ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮಗು ಅಲ್ಲೇ ಆಟ ಆಡ್ಕೊಂಡು ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿಗೆ ಹೋದ್ಲು, ಯಾರು ಕರ್ಕೊಂಡು ಹೋಗುದು ಅನ್ನೋದು ಕೂಡ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಹೀಗಾಗಿ ಹುಡುಕಾಟದ ನಡೆಸಿದಂತ ಪೊಲೀಸರು ಕೈ ಮೀರಿ ಹೋದಾಗ ಹೋಗಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಶುಕ್ರವಾರ ಸಂಜೆ ಒಂದು ನೀಲಗಿರಿ ತೋಪಿನಲ್ಲಿ ಮಗು ಶವವಾಗಿ ಪತ್ತೆಯಾಗಿರ್ತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.
ಎಸ್ ನಮ್ಮ ಪ್ರತಿನಿಧಿ ಮೂರ್ತಿ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಶೆಡ್ನಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಆ ಪೋಷಕರು ಕೂಡ ಮಕ್ಕಳ ಬಗ್ಗೆ ಸ್ವಲ್ಪನಾದ್ರೂ ಎಚ್ಚರವನ್ನ ವಹಿಸಲೇಬೇಕು. ಅವರ ಕೆಲಸನೇ ಪ್ರವೃತ್ತಿ ಅಂತ ಹೇಳಿ ಈ ರೀತಿಯಾಗಿ ಮಕ್ಕಳನ್ನ ಆ ಶೆಡ್ ಬಳಿ ಬಿಟ್ಟು ಹೋದ್ರೆ ಈ ರೀತಿಯಾದಂಥ ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ಹೊಣೆ ಹೊರಬೇಕಾದವರು ಕೂಡ ಅವರೇ ಆಗತ್ತೆ. ಈ ರೀತಿ ಮಗು ಆಟವಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಗು ಕಾಣೆಯಾಗತ್ತೆ ಅಂತ ಹೇಳಿದ್ರೆ ಯಾರ ಭಯವೂ ಇಲ್ಲದೆ ಈ ರೀತಿಯಾದಂಥ ಕೃತ್ಯವನ್ನ ಎಸಗಿದ್ದಾರೆ.